ಮೊದಲೇ ಹೇಳಿದ ಹಾಗೆ ಪೊಲೀಸರು ಮೊಟ್ಟ ಮೊದಲು ಕೈ ಹಾಕಿದ್ದು ಹಿದಾಯತ್ಗೆ. ಆತ ಮಂಜುಳಾಳ ಜೊತೆ ಸದ್ಯ ಸಂಬಂಧ ಇಟ್ಕೊಂಡಿದ್ದವನು. ಅವನನ್ನ ಬಳಸ್ಕೊಂಡೇ ಪೊಲೀಸರು ಶಿವಾಜಿಯ ಮನೆ ತನಕ ಹೋಗಿದ್ದು. ಯಾವಾಗ ತಿಂಗಳಿಂದ ಮಂಜುಳಾ ಮನೆಯಲ್ಲಿಲ್ಲ, ತವರಿಗೆ ಹೋಗಿಲ್ಲ, ಆಕೆಯ ಮಕ್ಕಳು ಶಿವಾಜಿ ಮನೆ ಸೇರಿದ್ದಾರೆ, ಆಕೆ ಮರ್ಡರ್ ಆಗಿರುವಂಥ ಅನುಮಾನ ಇದೆ ಅಂತ ಪೊಲೀಸರಿಗೆ ಅನ್ನಿಸ್ತೋ ಆಗ್ಲೇ ಅವರು ಮಂಜುಳಾಳ ಸದ್ಯದ ಪ್ರಿಯಕರ ಹಿದಾಯತ್ನನ್ನ ಹಿಡಿದು ಶಿವಾಜಿಯ ಹತ್ರ ಕಳಿಸಿದ್ರು. ಅವನು ಆಕೆ ಎಲ್ಲಿ ಅಂತ ಕೇಳ್ಕೊಂಡು ಹೋಗಿದ್ದ. ಆಗ ಶಿವಾಜಿಗೆ ರೇಗಿಬಿಟ್ಟು ಸುಮಾರು 1 ತಿಂಗಳ ಕಾಲ ಈಕೆ ಎಲ್ಲೋದ್ಲು, ನಾಪತ್ತೆ ಆದ್ಲ ಅನ್ನೋದ್ರ ಬಗ್ಗೆನೂ ಕೂಡ ಯಾರೂ ಕೂಡ ಗಮನ ಹರಿಸಲ್ಲ. ಯಾಕಂದರೆ ಈಕೆ ತನ್ನ ತವರಿಗೂ ಕೂಡ ಬೇಡವಾದವಳಾಗಿರ್ತಾಳೆ ಮತ್ತು ಈಕೆಯ ಗಂಡ ಕೂಡ ಈತನಿಂದ ಡೈವರ್ಸ್ ಪಡೆದಿರ್ತಾನೆ. ಇಲ್ಲಿ ಈಕೆಯ ಜೊತೆ ಅನೈತಿಕ ಸಂಬಂಧವನ್ನು ಹೊಂದಿದ್ದಂಥವನು ಸಹ ಹೋಗಿ ಕೇಳ್ತಾನೆ, ಎಲ್ಲಿ ಹೋಗಿದ್ಲು ಅವಳು ಅಂತ ಹೇಳಿ ಶಿವಾಜಿನ ಕೇಳ್ತಾನೆ. ಶಿವಾಜಿ ಒಂದೇ ಒಂದು ಮಾತು ಹೇಳ್ತಾನೆ, ನೋಡಪ್ಪ ನೀನು ಅವಳ ಬಗ್ಗೆ ವಿಚಾರಿಸಿದ್ರೆ ನಿನ್ನನ್ನು ನಾವು ಮೇಲೆ ಕಳಿಸ್ತೀವಿ ಅಂತೇಳಿ. ಅಲ್ಲಿಗೆ ಮಂಜುಳಾ ಬದುಕಿಲ್ಲ ಅನ್ನೋದು ಪೊಲೀಸರಿಗೆ ಕನ್ಫರ್ಮ್ ಆಗೋಯ್ತು. ನಂತರ ಶಿವಾಜಿಯ ಫ್ಯಾಮಿಲಿ ಮೇಲೆ ಸ್ವಲ್ಪ ವರ್ಕೌಟ್ ಮಾಡಿ ಆ ಸೋದರರ ಸಂಬಂಧ ತಿಳ್ಕೊಂಡು ಅವರೆಲ್ಲರೂ ಸೇರೆ ಏನೋ ಮಾಡಿದ್ದಾರೆ ಅನ್ನೋದನ್ನ ಗ್ರಹಿಸ್ತಾರೆ. ನಂತರ ಅವರು ಶಿವಾಜಿಯ ಸೋದರರ ಪೈಕಿ ಸ್ವಲ್ಪ ಬಾಯಿ ಬಿಡಿಸಬಹುದು ಅನ್ನೋ ಥರದವನನ್ನ ಕರ್ಕೊಂಡು ಹೋಗಿ ಬಾಯಿ ಬಿಡಿಸ್ತಾರೆ. ಸೆರೆ ಸಿಕ್ಕವರು ಈಗಲೂ ಇದರಲ್ಲಿ ಅಣ್ಣ ಶಿವಾಜಿಯದೇನೂ ತಪ್ಪಿಲ್ಲ, ಕೊಲೆ ಮಾಡಿರೋದು ನಾವು ಅಂತಿದ್ದಾರೆ. ಇಡೀ ಅಪರಾಧವನ್ನ ತಮ್ಮ ತಲೆ ಮೇಲೆ ಹಾಕ್ಕೊಂಡು ಆತನನ್ನ ಬಚಾವ್ ಮಾಡೋ ಪ್ರಯತ್ನದಲ್ಲಿದ್ದಾರೆ. ಆದರೆ ಪೊಲೀಸ್ ತನಿಖೆಯಲ್ಲಿ ಶಿವಾಜಿಯ ಶಕುನಿ ಬುದ್ಧಿ ಎಂಥದ್ದು, ಅವನು ಈ ಕೇಸಲ್ಲಿ ಎಷ್ಟು ಪ್ರಮುಖ ಅನ್ನೋದು ಗೊತ್ತಾಗಿದೆ. ಹಾಗಾಗಿ ಎಲ್ಲರೂ ಹಿಂಡಲಗ ಜೈಲಿಗೆ ಹೊರಟು ನಿಂತಿದ್ದಾರೆ. ಸಮಾಧಿ ಸೇರಿದ್ದ ಸತ್ಯ ಹೀಗೆ ಹೊರಬಂತು. ಬದುಕಿ ಬಾಳಬೇಕಾದ ಮಂಜುಳಾ 34ಕ್ಕೆ ಮಣ್ಣಾಗೋದ್ಲು. ಈಗ ಈಕೆಯ ಮಕ್ಕಳ ಬದುಕು ಹೈರಾಣಾಗಬಾರ್ದಷ್ಟೇ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀವಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.